ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾವು ಏನೆಲ್ಲ ಸಾಧನೆ ಮಾಡಬೇಕಾದ್ರೂ ನಮ್ಮ ಮನಸ್ಸು ತುಂಬ ಮುಖ್ಯವಾಗುತ್ತೆ. ಮನಸ್ಸಿದ್ದಂತೆ ಮಾರ್ಗ ಅನ್ನೋ ಹಾಗೆ ಮನಸ್ಸೊಂದನ್ನು ನಾವು ನಿಯಂತ್ರಿಸ್ಕೊಂಡ್ರೆ, ಮನಸ್ಸನ್ನು ನಮ್ಮ ಹಿಡಿತಕ್ಕೆ ತಗೊಂಡ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಹಾಗೆ ಅಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆಯೋದಕ್ಕೂ ಸಹ ನಮ್ಮ ಮನಸ್ಸೇ ಕಾರಣವಾಗುತ್ತೆ. ಅದನ್ನು ನಾವು ಸಂಸಾರದ ಕಡೆಗೆ ಎಳ್ಕೊಂಡು ಬಂದರೆ ಈ ಲೌಕಿಕದ ಬಂಧನದಲ್ಲೇ ಸಿಕ್ಕಾಕೋತೀವಿ. ಅದನ್ನು ನಾವು ಉತ್ತಮ ಗತಿಗೆ, ಪಾರಮಾರ್ಥಿಕದ ಕಡೆಗೆ ಕರ್ಕೊಂಡು ಹೋದರೆ ಆ ಮನಸ್ಸಿಗೆ ಆ ಕಡೆಗೆ ಹೋಗೋದಕ್ಕೆ ನಾವು ಸರಿಯಾದ ತರಬೇತಿಯನ್ನು ಕೊಟ್ಟರೆ ಮೋಕ್ಷ ಪ್ರಾಪ್ತಿಯೂ ಆಗತ್ತೆ ಅನ್ನೋ ವಿಷಯವನ್ನು ಕಪಿಲರ ಮುಖಾಂತರ ನಾವು ತಿಳ್ಕೊತಾ ಇದ್ದೀವಿ. ಮುಂದೆ ಅವರ ಉಪದೇಶ ಏನಿದೆ ಅನ್ನೋದನ್ನು ಈಗ ಗಮನಿಸೋಣ. ಪ್ರಸಂಗ ಮಜರಂ ಪಾಶಮಾತ್ಮನಃ ಕವಯೋ ವಿದುಃ ಸ ಏವ ಸಾಧುಷು ಕೃತೋ ಮೋಕ್ಷದ್ವಾರಮಪಾವೃತಂ. ಆತ್ಮನಿಗೆ ಕತ್ತರಿಸಕ್ಕೆ ಅಸಾಧ್ಯವಾದಂತಹ ಪಾಶ ಅಂದರೆ ಸಂಘ ಅಥವಾ ಆಸಕ್ತಿ. ಅದೇ ಸಂಘವನ್ನು ನಾವು ಆತ್ಮಾನುಭವವನ್ನು ಉಳ್ಳಂತಹ ಸತ್ಪುರುಷರ ವಿಷಯದಲ್ಲಿ ಹೊಂದಿದ್ರೆ ಅದು ಮೋಕ್ಷಕ್ಕೆ ಸುಲಭ ಮಾರ್ಗವಾಗುತ್ತೆ. ಅಂದರೆ ನಾವು ಯಾರ ಸಹವಾಸವನ್ನು ಮಾಡ್ತೀವಿ, ಎಂತಹ ಸಹವಾಸದಲ್ಲಿ ತೊಡಗಿಸ್ಕೋತೀವಿ ಅನ್ನೋದು ಸಹ ತುಂಬ ಮುಖ್ಯವಾಗತ್ತೆ ಇಲ್ಲಿ. ಈ ರೀತಿ ಸನ್ಮಾರ್ಗಕ್ಕೆ ತೆರಳೋದಕ್ಕೆ ಏನು ಬೇಕು ಅಂದರೆ ದೃಢ ಭಕ್ತಿಯೊಂದೇ ಮುಖ್ಯ ಸಾಧನ. ಪರಮಾತ್ಮನಲ್ಲಿ ನಾವಿಡುವಂತಹ ಅತ್ಯಂತ ದೃಢವಾದ ಭಕ್ತಿ ಆ ಪರಮಾತ್ಮನ ಕಡೆಗೆ ಹೋಗೋದಕ್ಕೆ ಭಕ್ತರಿಗೆ ಸುಲಭ ಸೋಪಾನವಾಗುತ್ತೆ. ಅತ್ಯಂತ ಸುಲಭವಾಗೋದು ನಮಗೆ ಮಾರ್ಗದರ್ಶನ ನೀಡ್ತಾ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ಮತ್ಕೃತೆ ತ್ಯಕ್ತಕರ್ಮಾಣ ತ್ಯಕ್ತ ಸ್ವಜನ ಬಾಂಧವಾಃ ಮದಾಶ್ರಯಾಃ ಕಥಾಮೃಷ್ಣಾಃ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾಸ್ತಾಪ ನೈತಾತ್ಮಗತ ಚೇತಸಃ. ನನ್ನಲ್ಲೇ ಅನನ್ಯ ಭಾವದಿಂದ ದೃಢ ಭಕ್ತಿಯನ್ನು ಹೊಂದಿ ಸಮಸ್ತ ಕರ್ಮಗಳನ್ನು, ನಮ್ಮ ಇಷ್ಟ ಮಿತ್ರ ಬಂಧುಗಳನ್ನೆಲ್ಲವನ್ನು, ಪ್ರೀತಿಯನ್ನು ನನ್ನಲ್ಲೇ ಅರ್ಪಿಸಿ, ನನ್ನಲ್ಲೇ ಪರಾಯಣರಾಗಿ, ನನ್ನ ಪವಿತ್ರವಾದಂತಹ ಕಥಾಶ್ರವಣದಲ್ಲೇ ಆಸಕ್ತರಾಗಿ, ನನ್ನಲ್ಲೇ ಚಿತ್ತವನ್ನು ನೆಟ್ಟಿದ್ರೆ ಅಂಥವರಿಗೆ ಸಂಸಾರದ ಯಾವ ತಾಪಗಳು ಬಾಧಿಸೋದಿಲ್ಲ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಆ ಭಗವಂತನನ್ನು ಹೊಂದೋದಕ್ಕೆ ಸುಲಭೋಪಾಯವನ್ನು ಆತನೇ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಭಗವಂತನಲ್ಲಿ ನಾವಿಡುವಂತಹ ದೃಢಭಕ್ತಿನೇ ನಮ್ಮನ್ನು ಆತನ ಕಡೆಗೆ ಕರ್ಕೊಂಡು ಹೋಗುತ್ತೆ. ನಾವು ಮಾಡುವಂತಹ ಎಲ್ಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿದ್ರೆ ಆ ಕರ್ಮಗಳ ಬಂಧನ ನಮ್ಮನ್ನು ಕಾಡೋದಿಲ್ಲ. ಕೃಷ್ಣ ಪರಮಾತ್ಮ ಗೀತೆಯಲ್ಲೂ ಸಹ ಹಲವಾರು ಬಾರಿ ಇದನ್ನೇ ನುಡಿದಿರೋದನ್ನು ನಾವು ಕಾಣ್ತೀವಿ. ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಹಾಗೆ ಸರ್ವಕರ್ಮ ಫಲ ತ್ಯಾಗಂ ತತಃ ಕುರು ಯತ್ವಾತ್ಮವಾನ್ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಇತ್ಯಾದಿ ಮಾತುಗಳನ್ನು ಪದೇ ಪದೇ ನಾವು ಗೀತೆಯಲ್ಲಿ ಕಾಣ್ತೀವಿ. ಭಗವಂತನಿಗೆ ಸಂಪೂರ್ಣ ಶರಣಾದವರು ಎಲ್ಲ ಪಾಪಗಳಿಂದಲೂ ಮುಕ್ತರಾಗ್ತಾರೆ. ಈ ರೀತಿ ನಿಶ್ಚಲ ಭಕ್ತಿ ಉಂಟಾಗಬೇಕಾದ್ರೆ ನಾವೇನು ಮಾಡಬೇಕು? ಸಜ್ಜನರ ಸಹವಾಸವನ್ನು ಮಾಡಬೇಕು. ಅದೇ ನಮಗೆ ಸನ್ಮಾರ್ಗವನ್ನು ತೋರಿಸುತ್ತೆ ಅಂತ ಪರಮಾತ್ಮ ತಿಳಿಸ್ತಾನೆ. ತ ಏತೆ ಸಾಧವ ಸಾಧ್ವಿ ಸರ್ವ ಸಂಘ ವಿವರ್ಜಿತಾ ಸಂಘಸ್ಥೆ ಶ್ವತತೆ ಪ್ರಾರ್ಥ್ಯ ಸಂಘ ದೋಷಹರಾಹಿತೆ. ಹೇ ಸಾಧ್ವಿ, ತನ್ನ ತಾಯಿಯನ್ನು ಕುರಿತು ಹೇಳ್ತಿದ್ದಾನೆ. ಈ ರೀತಿ ಸರ್ವಸಂಘ ಪರಿತ್ಯಾಗಿಗಳಾದಂತಹ ಮಹಾಪುರುಷರೇ ಸಾಧುಗಳು, ಅಂದರೆ ಅವರ ಸಜ್ಜನರು. ನೀನು ಅಂಥವ್ರ ಸಹವಾಸವನ್ನು ಮಾಡಬೇಕು. ಏಕೆಂದರೆ ಅವರು ಸಂಘದಿಂದ ಉಂಟಾಗುವಂತಹ ಎಲ್ಲ ದೋಷಗಳನ್ನು ನಿವಾರಿಸ್ತಾರೆ. ಅಮ್ಮ, ಸತ್ಸಂಗದಿಂದ ನನ್ನ ಸಂಬಂಧವಾದಂತಹ ಯಥಾರ್ಥ ಜ್ಞಾನವನ್ನುಂಟು ಮಾಡುವಂತಹ, ಮನಸ್ಸಿಗೂ ಕಿವಿಗೂ ಹಿತಕಾರಿಯಾದಂತಹ ವಿಷಯಗಳನ್ನು ತಿಳ್ಕೋಬಹುದು. ಅವುಗಳನ್ನು ಕೇಳೋದ್ರಿಂದ
ಶ್ರದ್ಧೆ, ಭಕ್ತಿ ಇವೆಲ್ಲ ಗಾಢವಾಗಿ ಮೋಕ್ಷ ಮಾರ್ಗದೆಡೆಗೆ ಗಮನ ಸುಲಭವಾಗತ್ತೆ. ಲೌಕಿಕ ವಿಷಯಗಳಲ್ಲಿ ವೈರಾಗ್ಯ ಉಂಟಾಗಿ ಮನಸ್ಸನ್ನು ನಿಯಂತ್ರಿಸೋದು ಸುಲಭ ಆಗತ್ತೆ. ಈ ರೀತಿ ವೈರಾಗ್ಯದಿಂದ ಕೂಡಿದ ಭಕ್ತಿಯಿಂದ, ಯೋಗದಿಂದ ಮನುಷ್ಯ ತನ್ನ ಅಂತರಾತ್ಮನಾಗಿರುವಂತಹ ನನ್ನನ್ನು ಇಲ್ಲಿಯೇ ಈ ದೇಹದಲ್ಲಿಯೇ ಸಾಕ್ಷಾತ್ಕರಿಸ್ಕೋಬಹುದು. ನಾವು ಮೋಕ್ಷ ಅಂದರೆ ಇಲ್ಲೋ ಈ ದೇಹ ಅವಸಾನವಾದ ನಂತರ ಸತ್ತ ಮೇಲೆ ಅದೇನು ಸಿಗುತ್ತೋ ಗೊತ್ತಿಲ್ಲ, ಯಾವ ಸ್ಥಿತಿನೋ ಗೊತ್ತಿಲ್ಲ, ಆಗೇನೋ ಸಿಗೋದು ಅಲ್ಲ. ನಾವು ಹೇಗಿರ್ತೀವೋ ಹಾಗೆ, ಎಲ್ಲಿರ್ತೀವೋ ಅಲ್ಲೇ, ಈಗಿರುವ ಸ್ಥಿತಿಯಲ್ಲೇ ಪಡೆಯುವಂತಹ ಒಂದು ಉನ್ನತ ಸ್ಥಿತಿ ಅದು. ಅದಕ್ಕೆ ಬೇಕಾದಂತಹ ಹದಿ ಏನು ಅಂದರೆ ಮನಸ್ಸಿನ ನಿಯಂತ್ರಣ. ಆ ಮನಸ್ಸನ್ನು ನಿಯಂತ್ರಿಸೋಕ್ಕಾಗಿ ಅದಕ್ಕೆ ಬೇಕಾದಂತಹ ತರಬೇತಿಯನ್ನು ಯುಕ್ತ ರೀತಿಯಿಂದ ನೀಡೋದಕ್ಕಾಗಿ ನಮ್ಮ ಸುತ್ತಮುತ್ತಲೂ ಅಂಥ ವಾತಾವರಣ ಇರಬೇಕು. ಅಂದರೆ ಸಜ್ಜನರೇ ತುಂಬಿರಬೇಕು. ಆ ಸಜ್ಜನರು ನಮಗೆ ಅವರ ಒಂದು ನಡವಳಿಕೆಯ ಮೂಲಕ, ಅವರ ಮಾತುಕತೆಯ ಮೂಲಕ ಉತ್ತಮ ಮಾರ್ಗ ಯಾವುದು ಅಂತ ತೋರಿಸ್ಕೊಡ್ತಾರೆ. ಹಾಗೆ ನಾವು ಆ ಮಾರ್ಗದಲ್ಲೇ ತೆರಳಿದ್ದೇ ಆದರೆ ನಮ್ಮ ಮನಸ್ಸು ಲೌಕಿಕದಿಂದ ದೂರವಾಗಿ, ಬೇಡದೇ ಇರೋ ವಿಷಯ, ಬೇಡದೇ ಇರೋ ಚಿಂತೆ ಇವುಗಳಿಂದೆಲ್ಲ ದೂರವಾಗಿ ಭಗವಂತನ ಕಡೆಗೆ ಹೋಗಿ ಅಲ್ಲಿ ಸ್ಥಿರವಾಗಿ ನಿಲ್ಲಂತೆ. ಆಗ ನಾವು ಈ ಬದುಕಿನಲ್ಲೇ ಈ ಶರೀರವನ್ನು ಹೊಂದಿರುವಾಗಲೇ ಆ ಪರಮಾತ್ಮ ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಯಾರು ಸಜ್ಜನರು, ಎಂಥವರು ಸಹವಾಸ ಮಾಡಬೇಕು ಅಂದರೆ ಯಾರು ಎಲ್ಲರ ವಿಷಯದಲ್ಲೂ ತಾಳ್ಮೆಯಿಂದ ಇರ್ತಾರೋ, ಪರರ ದುಃಖಕ್ಕೆ ಮರುಗ್ತಾರೋ, ಅವ್ರ ದುಃಖವನ್ನು ದೂರ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೋ, ಎಲ್ಲರೊಡನೆ ಸ್ನೇಹ ಭಾವದಿಂದ ಇರ್ತಾರೋ, ಯಾರನ್ನೂ ವಿರೋಧಿಸಲ್ವೋ, ಇವ್ರು ನನ್ನವರು, ಇವ್ರು ಬೇರೆಯವರು ಅನ್ನೋ ವಿರೋಧವೇ ಅವ್ರಿಗೆ ಇರೋದಿಲ್ಲ. ಶಮದಮಾದಿ ಗುಣ ಸಂಪತ್ತನ್ನು ಯಾರು ಹೊಂದಿರ್ತಾರೋ, ಯಾರು ಇಂದ್ರಿಯಗಳನ್ನು ಜಯಿಸಿರ್ತಾರೋ, ಯಾರು ಉತ್ತಮ ಚಾರಿತ್ರ್ಯವನ್ನು ಹೊಂದಿರ್ತಾರೋ, ಯಾರ ನಡೆ ನುಡಿ ಎಲ್ಲವೂ ಶುದ್ಧವಾಗಿರುತ್ತೋ ಅವರೇ ಸಜ್ಜನರು. ಅಂಥವರು ಭಗವಂತನಲ್ಲೇ ಅನನ್ಯ ಭಕ್ತಿಯನ್ನು ಇಟ್ಟು ಸರ್ವಸಂಗ ಪರಿತ್ಯಾಗ ಮಾಡಿ ಆ ಪರಮಾತ್ಮನೊಬ್ಬನನ್ನೇ ನಂಬಿರ್ತಾರೆ. ಅಂಥವು ಸಹವಾಸ ಮಾಡಿದ್ರೆ ನಮ್ಮ ಪಾಪಗಳೂ ಸಹ ನಿರ್ಮೂಲನವಾಗುತ್ತೆ. ಭಗವನ್ ನಾಮ ಸಂಕೀರ್ತನೆಯನ್ನೇ ಸದಾ ಕೇಳೋದ್ರಿಂದ ಮನಸ್ಸು ಪರಿಶುದ್ಧವಾಗಿ ಭಕ್ತಿ ದೃಢವಾಗತ್ತೆ. ಏಕೆಂದರೆ ಅಂತಹವರ ಬಳಿ ನಾವು ಲೌಕಿಕದ ಅಥವಾ ಕಾಟಾಚಾರದ ಯಾವುದೋ ಮಾತು ಅಥವಾ ಪರನಿಂದನೆ, ಅವ್ರ ಮನೆ ಇವ್ರ ಮನೆ ವಿಷಯ, ಈ ರೀತಿಯಾದ ಮಾತು ಅವ್ರ ಬಾಯಿಂದ ಬರೋದೇ ಇಲ್ಲ. ಸಾಧ್ಯವಾದಷ್ಟು ಮೌನಿಗಳಾಗಿರ್ತಾರೆ. ಮಾತಾಡೋದೇ ಆದರೆ ಅದು ಭಗವಂತನ ವಿಷಯ ಕುರಿತಾಗಿ ಮಾತಾಡ್ತಾರೆ. ಹಾಗಾಗಿ ಅಂತಹವರ ಸಹವಾಸ ಮಾಡಿದವ್ರಿಗೂ ಸಹ ಅದೇ ವಿಷಯ ತುಂಬಿಕೊಳ್ಳುತ್ತೆ, ಅದೇ ವಿಷಯ ಅವರ ಅರಿವಿಗೆ ಬರುತ್ತೆ, ಮನಸ್ಸಿನಲ್ಲಿ ಮೂಡುತ್ತೆ. ಈ ರೀತಿಯಾಗಿ ಭಗವಂತ ಹೇಳ್ತಾ ಇರೋ ಮಾತನ್ನು ಕೇಳಿದಂತಹ ದೇವಹೂತಿಗೆ ಈ ತತ್ವವನ್ನು ಮತ್ತಷ್ಟು ಆಳವಾಗಿ ತಿಳಿಬೇಕು, ಏನೋ ಗಹನತೆ ಇದೆ, ಇಷ್ಟು ಸುಲಭವಾಗಿ ಹೇಳಿದ್ರೆ ಆಗಲ್ಲ, ಮತ್ತಷ್ಟು ತಿಳಿಬೇಕು ಅನ್ನೋ ಆಸೆ ಉಂಟಾಯಿತು. ಹಾಗಾಗಿ ಆಕೆ ಮತ್ತೆ ತನ್ನ ಪುತ್ರನನ್ನು ಕೇಳ್ಕೊತಾಳೆ, ಪ್ರಾರ್ಥಿಸ್ತಾಳೆ. ಕಾಚಿತ್ವ ಯೋಚಿತ ಭಕ್ತಿ ಕೀದೃಶಿ ಮಮ ಗೋಚರ ಯಯಾ ಪದಂತೆ ನಿರ್ವಾಣ ಮಂಗಸ್ನಾನ್ವಾಶ್ನವಾಹಂ. ಭಗವಂತ, ನಿನಗೆ ಉಚಿತವಾಗಿರುವ ಭಕ್ತಿಯ ಸ್ವರೂಪ ಏನು, ಯಾವುದದು, ಹೇಗೆ ಭಕ್ತಿಯನ್ನು ನಾವು ಮಾಡೋದು, ನನ್ನಂಥವರು ಎಂತಹ ಭಕ್ತಿಯನ್ನು ಆಚರಿಸಬೇಕು, ನಾನು ಯಾವ ರೀತಿ ಭಕ್ತಿಯನ್ನು ಆಚರಿಸಿ ನಿನ್ನ ನಿರ್ವಾಣ ಪದವನ್ನು ಪಡೆಯಬಹುದು ಅದನ್ನು ನನಗೆ ತಿಳಿಸು. ಯೋ ಯೋಗೋ ಭಗವದ್ಬಾಣೋ ನಿರ್ವಾಣಾಂಸ್ತಸ್ತ್ವಯೋದ್ವೇದಿತಃ ಕೀದೃಶಃ ಕತಿಚಾಂಗಾನಿ ಯತಸ್ತತ್ವಾವಬೋಧನಂ. ಯಾವುದು ತತ್ವಜ್ಞಾನವನ್ನು ಉಂಟು ಮಾಡುತ್ತೋ, ಗುರಿಯನ್ನು ಮುಟ್ಟಿ ಹೊಡೆಯೋ ಬಾಣದಂತೆ ಭಗವಂತನನ್ನೇ ಮುಟ್ಟಿ ಆತನಲ್ಲೇ ಸೇರಿ ಹೋಗುತ್ತೋ ಅಂತಹ ಯೋಗಗಳು ಯಾವುದು, ಅದಕ್ಕೆ ಎಷ್ಟು ಅಂಗಗಳಿವೆ, ಜೊತೆಗೆ ತದೇತನ್ಮೇ ವಿಜಾನೀಹಿ ಯಥಾಹಂ ಮಂದಧೀರ್ಹರೇ ಸುಖಂ ಬುದ್ಧೇಯ ದುರ್ಬೋಧಂ ಯೋಷ ಭವದನುಗ್ರಹಾತ್. ಹೇ ಹರಿ, ತಿಳಿಯಲು ಕಷ್ಟಕರವಾಗಿರುವಂತಹ ಈ ವಿಷಯಗಳನ್ನು ಮಂದಮತಿಯಾದಂತಹ ನನ್ನಂತಹ ಸ್ತ್ರೀಯರು ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತೆ ಇದೆಲ್ಲವನ್ನು ನನಗೆ ತಿಳಿಸು. ನೀನಿಷ್ಟು ಗಹನವಾದ ವಿಷಯಗಳನ್ನು ಹೇಳ್ತಾ ಹೋಗೋದು ನನಗೆ ಅಷ್ಟು ಸುಲಭವಾಗಿ ಅರ್ಥವಾಗ್ತಾ ಇಲ್ಲ. ನಾನು ಮೂಢಮತಿ, ನಾನು ಇದುವರೆಗೂ ಲೌಕಿಕದಲ್ಲೇ
ಆಸಕ್ತಿಯನ್ನು ಹೊಂದಿ ನನ್ನ ಜೀವನವನ್ನು ವ್ಯರ್ಥವಾಗಿ ಕಳೆದುಬಿಟ್ಟಿದ್ದೀನಿ. ನನ್ನಂತಹ ಮೂರ್ಖಳಿಗೂ ಅರ್ಥವಾಗುವಂತೆ ಅದನ್ನು ದಯಮಾಡಿ ತಿಳಿಸು ಭಗವಂತ ಅಂತ ಬೇಡ್ಕೊಂಡ್ಳು. ಭಗವಂತನ ಮಾತಿನಲ್ಲಿ ಶ್ರದ್ಧೆ ಹೊಂದಿದಂತಹ ದೇವಹೂತಿಗೆ ವಿಷಯದ ಗಹನತೆ ಅಗಾಧತೆ ಅರಿವಾಯಿತು. ಅದನ್ನು ಸ್ಪಷ್ಟವಾಗಿ ತಿಳಿಬೇಕು, ಮತ್ತೆ ಅದನ್ನ ಅನುಸರಿಸಬೇಕು. ಬರೀ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದೇ ಮಾರ್ಗದಲ್ಲಿ ತಾನು ಮುಂದೆ ನಡೆಯಬೇಕು ಅನ್ನೋ ಅಪೇಕ್ಷೆ ಮೂಡಿತು. ಹಾಗಾಗಿ ಆಕೆ ಬೇಡ್ಕೋತಾಳೆ, ಪರಮಾತ್ಮ ಭಕ್ತಿ ಯೋಗದ ಸ್ವರೂಪ ಅಂದರೆ ಏನು? ಸಂಸಾರ ತಾಪದಲ್ಲಿ ಸಿಲುಕಿ ಬಳಲ್ತಾ ಇರೋರು ನಿರತಿಶಯ ಆನಂದ ರೂಪವಾದಂತಹ ನಿನ್ನ ಪಾದಾರವಿಂದವನ್ನು ಹೊಂದೋದಕ್ಕೆ ಸುಲಭೋಪಾಯವನ್ನು ಕೃಪೆ ಮಾಡಿ ನನಗೆ ತಿಳಿಸು. ಪರಮಾತ್ಮ ತತ್ವವನ್ನು ತಿಳಿಯುವಂತೆ ಮಾಡುವಂತಹ ಆ ಅಂಗಗಳ ಪರಿಚಯವನ್ನು ಮಾಡಿಕೊಡು. ಇಂತಹ ಭಕ್ತಿಯೋಗದ ಸ್ವರೂಪ ಜ್ಞಾನಿಗಳಿಗೂ ತಿಳ್ಕೊಳ್ಳೋಕ್ಕೆ ಸುಲಭವಲ್ಲ. ಹಾಗಿರುವಾಗ ಮೂಢಬುದ್ಧಿಯುಳ್ಳ ಸ್ತ್ರೀಯಾದ ನನಗೆ ಅದರ ತತ್ವ ಸುಲಭವಾಗಿ ಅರ್ಥವಾಗುವಂತೆ ದಯಮಾಡಿ ತಿಳಿಸ್ಕೊಡು. ಹೀಗೆ ತನ್ನ ತಾಯಿಯ ಮಾತುಗಳನ್ನು ಕೇಳಿದಂತಹ ಕಪಿಲರು ಪ್ರೀತಿ ಮತ್ತು ಸ್ನೇಹದಿಂದ ತನ್ನ ತಾಯಿಯನ್ನು ಕುರಿತು ಪ್ರಕೃತಿ ಮೊದಲಾದಂತಹ ತತ್ವಗಳ ನಿರೂಪಣೆ ಮಾಡುವಂತಹ ಸಾಂಖ್ಯ ಜ್ಞಾನವನ್ನು ಉಪದೇಶಿಸಿ ಭಕ್ತಿ ಮತ್ತು ಯೋಗದ ಬಗ್ಗೆನೂ ಸಹ ತಿಳಿಸ್ಕೊಡ್ತಾರೆ. ಸಾಂಖ್ಯ ಅಂದರೆ ಆತ್ಮಜ್ಞಾನ ಶಾಸ್ತ್ರ ಅಥವಾ ಜ್ಞಾನ ಯೋಗ ಅಂತ ಹೇಳ್ಬೋದು. ವಸ್ತುಗಳನ್ನು ಸಂಖ್ಯೆ ಮಾಡಿ ತತ್ವಗಳು 25, ಪದಾರ್ಥಗಳು 60 ಅಂತ ನಿರ್ಣಯಿಸಿರೋದ್ರಿಂದ ಇದನ್ನು ಸಾಂಖ್ಯಶಾಸ್ತ್ರ ಅಂತ ಹೇಳಲಾಗಿದೆ. ಕಪಿಲರು ಉತ್ತರ ಹೇಳಿಕೊಡ್ತಾರೆ, ಅಮ್ಮ ನಿರ್ವಾಜ್ಯ ಭಕ್ತಿ ಅಂದರೆ ಏನು ಅಂತ ಹೇಳ್ತೀನಿ ಕೇಳು ಅಂತ ಪ್ರಾರಂಭ ಮಾಡಿದ್ರು. ದೇವಾನಾಂ ಗುಣಲಿಂಗಾನಾಮಾನುಶ್ರವಿಕ ಕರ್ಮಣಾಂ ಸತ್ವ ಏವೈಕ ಮನಸೋ ವೃತ್ತಿ ಸ್ವಾಭಾವಿಕೀತು ಯಾ. ಮನುಷ್ಯನ ಇಂದ್ರಿಯಗಳಿಗೆ ಇರುವಂತಹ ಸಹಜ ವೃತ್ತಿಯನ್ನು ಯಾವ ಫಲಾಪೇಕ್ಷೆನೂ ಇಲ್ಲದೆ ಅನನ್ಯ ಚಿತ್ತದಿಂದ ಶುದ್ಧ ಸತ್ವಮಯವಾದಂತಹ ಭಗವಂತನಲ್ಲಿ ತೊಡಗಿಸಿದ್ರೆ ಆ ವೃತ್ತಿಗೆ ನಿರ್ವಾಜ್ಯ ಭಕ್ತಿ ಅಂತ ಹೆಸರು. ಅನಿಮಿತ್ತ ಭಾಗವತೀ ಭಕ್ತಿ ಸಿದ್ಧೇರ್ಗರಿಯಸಿ ಜರಯತ್ಯಾಶಯಾಕೋಶಂ ನಿರ್ಗೀಣ ಮನಲೋ ಯಥಾ. ಈ ನಿರ್ವಾಜ್ಯ ಭಕ್ತಿ ಸಿದ್ಧಿರೂಪವಾದಂತಹ ಮುಕ್ತಿಗಿಂತಲೂ ತುಂಬ ಶ್ರೇಷ್ಠವಾದದ್ದು. ಜಠರಾಗ್ನಿ ಹೇಗೆ ನಾವು ಊಟ ಮಾಡಿದಂತಹ ಆಹಾರವನ್ನು ಜೀರ್ಣ ಮಾಡಿಬಿಡುವಂತೆ ಇದು ಕರ್ಮ ವಾಸನೆಗಳ ಕೋಶವಾಗಿರುವಂತಹ ಲಿಂಗ ಶರೀರವನ್ನು ಅತಿ ಶೀಘ್ರವಾಗಿ ನಾಶಪಡಿಸುತ್ತೆ. ಮನುಷ್ಯನಿಗೆ ಕರ್ಮಾದಿಗಳನ್ನು ನಡೆಸೋದಕ್ಕಾಗಿ 5 ಕರ್ಮೇಂದ್ರಿಯಗಳು, ವಿಷಯಗಳನ್ನು ತಿಳ್ಕೊಳ್ಳೋದಕ್ಕಾಗಿ 5 ಜ್ಞಾನೇಂದ್ರಿಯಗಳು ಲಭ್ಯವಿದೆ. ಈ ಸಮಸ್ತ ಇಂದ್ರಿಯಗಳ ಹಾಗೂ ಮನಸ್ಸಿನ ವ್ಯಾಪಾರಗಳನ್ನು ಯಾವ ಫಲದ ನಿರೀಕ್ಷೆನೂ ಮಾಡದೆ ಪರಮಾತ್ಮನಲ್ಲಿ ನೆಲೆಗೊಳಿಸೋದೇ ಅಹೈತುಕ ಅಥವಾ ನಿರ್ವಾಜ್ಯ ಭಕ್ತಿ. ಇಲ್ಲಿ ಫಲದ ನಿರೀಕ್ಷೆ ಇಲ್ಲದೆ ಹೋದರೂ ಅಪ್ರಾರ್ಥಿತವಾಗಿ ಅದು ಮೋಕ್ಷವನ್ನೇ ದೊರಕಿಸ್ಕೊಡುತ್ತೆ. ಹೇಗೆಂದರೆ ಊಟ ಮಾಡಿರ್ತೀವಿ ನಾವು, ನಮಗೆ ಅರ್ಥವೇ ಆಗದೆ, ನಮಗೆ ಅರಿವಿಗೆ ಬಾರದೆ, ನಮಗೆ ಯಾವ ಸೂಚನೆಯೂ ಕೊಡದೆ ಜಠರಾಗ್ನಿ ಆಹಾರ ಪದಾರ್ಥಗಳನ್ನು ತನ್ನಷ್ಟಕ್ಕೆ ತಾನು ಜೀರ್ಣಗೊಳಿಸುತ್ತೆ. ಹಾಗೆ ಭಕ್ತನಿಗೆ ಅರಿವಿಲ್ಲದೆ ಹೋದರೂ ಈ ಭಕ್ತಿ ಆತನ ಮುಕ್ತಿಗೆ ಹೇತುವಾಗತ್ತೆ, ಕಾರಣವಾಗತ್ತೆ. ನಿಸ್ಸಾರವಾದಂತಹ ಕಶ್ಮಲಭರಿತ ಅಂಶವನ್ನು ಜಠರಾಗ್ನಿ ಹೇಗೆ ದೇಹದಿಂದ ಹೊರಗೆ ಹಾಕಿ ಸಾರಮಯವಾದಂತಹ ಅಂಶದಿಂದ ಶರೀರವನ್ನು ಪೋಷಣೆ ಮಾಡುತ್ತೋ ಹಾಗೆ ನಿರ್ವಾಜ್ಯ ಭಕ್ತಿ ವಾಸನಾಮಯವಾದಂತಹ ಲಿಂಗ ಶರೀರ ಅನ್ನುವಂತಹ ನಿಸ್ಸಾರ ಭಾಗವನ್ನು ದೂರ ಮಾಡಿ ಭಕ್ತನಲ್ಲಿ ಭಗವತ್ ಪ್ರೀತಿ ಅನ್ನುವಂತಹ ಆನಂದಮಯ ಅಂಶವನ್ನು ತುಂಬುತ್ತಾ ಆತನ ಮುಕ್ತಿಗೆ ಕಾರಣವಾಗುತ್ತೆ. ನಾವು ಮೊದಲು ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟರೆ ಸಾಕು. ಆ ಭಕ್ತಿ ಶುದ್ಧವಾಗಿರಬೇಕು. ಅದರಿಂದ ಯಾವುದೇ ಪ್ರತಿಫಲದ ಅಪೇಕ್ಷೆ ನಮಗೆ ಮೂಡಬಾರ್ದು, ಯಾವುದೇ ಸ್ವಾರ್ಥ ಚಿಂತನೆ ಇರಬಾರ್ದು. ಈ ರೀತಿಯಾಗಿ ಪರಿಶುದ್ಧ ಮನಸ್ಸಿನಿಂದ ಅನನ್ಯ ಭಕ್ತಿಯಿಂದ ಭಗವಂತನನ್ನು ಆರಾಧಿಸ್ತಾ ಹೋದರೆ ಸಾಕು. ಆ ಭಕ್ತಿಯೇ ನಮ್ಮನ್ನು ಹಂತ ಹಂತವಾಗಿ ನಮ್ಮ ಅರಿವಿಗೆ ಬಾರದಂತೆ ಅದು ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ. ಗುರಿ ಮುಕ್ತಿ, ಅದಕ್ಕೆ ತಲುಪೋದಕ್ಕೆ ಮಾರ್ಗ ಭಕ್ತಿ. ಭಕ್ತಿಯನ್ನು ನಾವು ಅಳವಡಿಸ್ಕೊಳ್ಳೋದು ತುಂಬ ಸುಲಭ. ನಾವು ಯಾವುದೇ ಸ್ಥಿತಿಯಲ್ಲಿರಲಿ, ನಾವು ಹೇಗೇ ಇರಲಿ, ವಿದ್ಯಾವಂತರಾಗಿರಲಿ ಅವಿದ್ಯಾವಂತರಾಗಿರಲಿ, ನಮ್ಮ ಸ್ಥಿತಿ ಏನೇ ಇರಲಿ, ಯಾವ ವಯಸ್ಸೇ ಇರಲಿ, ಭಕ್ತಿ ನಮ್ಮಲ್ಲಿ ಸಹಜವಾಗಿ ಮೂಡುತ್ತೆ.
ಹಾಗಾಗಿ ಸಹಜವಾಗಿ ಮೂಡಿದಂತಹ ಭಕ್ತಿಯನ್ನು ನಾವು ಸಾರ್ಥಕಪಡಿಸ್ಕೊಂಡಿದ್ದೆ ಆದರೆ ಅದು ನಮ್ಮ ಅಭಿವೃದ್ಧಿಗೆ ಕಾರಣವಾಗುತ್ತೆ. ಹೀಗೆ ಕಪಿಲರು ತನ್ನ ತಾಯಿಯ ಮೂಲಕ ಜಗತ್ತಿಗೆ ಉಪದೇಶವನ್ನು ನೀಡ್ತಾ ಇದ್ದಾರೆ. ಭಕ್ತಿಯ ಕುರಿತಾಗಿ ತಿಳಿಸಿದ್ರು. ಇನ್ನು ಮುಂದೆ ಅವರು ತಿಳಿಸುವಂತಹ ವಿಚಾರಗಳನ್ನು ಮುಂದೆ ಗಮನಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.